ಬಟ್ರೆ ನಾನು ಒಂದು ಪ್ರಶ್ನೆ ಡಬ್ಬಿಂಗ್ ಮಾಡ್ಬೇಕಾದ್ರೆ ಶಿವಣ್ಣ ಹೇಳ್ತಾ ಇದ್ರು ಪ್ರಭು ಸರ್ ತುಂಬ ಲೀಲಾಜಾಲವಾಗಿ ಮಾತಾಡ್ಬಿಟ್ರು ಅಂತ. ನೀವು ಯಾವುದೋ ಒಂದು ಡೈಲಾಗ್ ಕೇಳಿಸ್ಕೊಂಡು ನಗು ಬಂದ್ಬಿಡ್ತು ನನಗೆ ಇಲ್ಲೇ. ಸೊ ಆ ಡಬ್ಬಿಂಗ್ ವಿಚಾರದಲ್ಲಿ ಪ್ರಭು ಸರ್ದು ಆ ಕನ್ನಡ ಪದ ಬಳಕೆ ಹೇಗಿತ್ತು ಅನ್ನೋದು ನೀವು ತಿಳಿಸ್ಬೇಕು. ಅವರೊಂದು ಆ ಸೆಟ್ಟಲ್ಲೇ ಅಂದ್ಕೋತಿದ್ವಿ ಇಬ್ಬರದ್ದು ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ, ಈ ಗಾಡಿ ಹೋಗ್ಬೇಕಾದ್ರೆ 2 ಎತ್ತು ಕಟ್ಟಿದ್ರೆ ಒಂದು ಎತ್ತು ಸ್ವಲ್ಪ ಮುಂದೆ ಹೋದ್ರೆ ಈ ಎತ್ತು ಚುರುಕಾಗುತ್ತಲ್ಲ, ಆ ಥರದ ಪರ್ಫಾರ್ಮೆನ್ಸ್ ಇಬ್ಬರಿಗೂ ಎಕ್ಸ್ಪೀರಿಯನ್ಸ್ ಇದೆ. ಇಬ್ಬರದ್ದು ಏನು ಮಜಾ ಅಂದರೆ ಅವರು ಆ್ಯಕ್ಟ್ ಮಾಡ್ಬೇಕಾದ್ರೆ ಕ್ಲೀನಾಗಿ ಸ್ಪೇಸ್ ಬಿಡ್ಬೇಕು. ನೀನು ಸ್ಪೇಸ್ ಕೊಟ್ಟರೆ ನಿನಗೆ ಸ್ಪೇಸ್, ನಿಜ, ನೀನು ಹಂಚ್ಕೊಂಡ್ರೆ ನಿನಗೆ ವಾಪಸ್ಸು ಬರುತ್ತದು. ಆ ಥರದ್ದು ಪರ್ಫಾರ್ಮೆನ್ಸ್ ಅದು ಹೆಂಗೋ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ರು. ಅದು ಪ್ಲ್ಯಾನ್ ಅಲ್ಲ, ಅದು ತಾನಾಗಲೇ ಬಂತದು. ಬೇಕಂದರೆ ನಾವು ಸಪೋಸ್ ಓವರ್ಲಾಪ್ ಆಯ್ತದೆ, ಸರ್ ಬೇಡ ಸರ್ ನಾವು ಹಿಂಗೆ ಬರ್ತೀವಿ ಅಷ್ಟೇ. ಏನು ಅದಕ್ಕೆ ಒಂದು ತಯಾರಿ ಏನಂದರೆ ಭಟ್ರು ಬರೆದಿದ್ದು ಸ್ಕ್ರೀನ್ ಪ್ಲೇನ್ ಹಂಗಿತ್ತು, ಅದು ಕನ್ಫ್ಯೂಷನ್ ಇರಲಿಲ್ಲ. ರೈಟಿಂಗ್ ಯಾತಿಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಓವರ್ಲ್ಯಾಪಿಂಗ್ ಎಲ್ಲಿ ಬೇಕು. ಹೌದು, ಓವರ್ಲ್ಯಾಪಿಂಗ್ ಬೇಕು. ಅದನ್ನು ಕರೆಕ್ಟಾಗಿ ಅದು ಆ ಅಳತೆ ಇದೆಯಲ್ಲ, ಆ ಮೀಟ್ರ್ ಕೂರಿಸ್ತಾರೆ. ನನಗೇನೋ ಒಂದು ಎಡಿಟೆಡ್ ಸ್ಕ್ರಿಪ್ಟ್ ಥರ ಇತ್ತು. ಒಂದೊಂದು ಕಡೆ ಅವರು ಅವಲೇನೆ ಎಸ್ ಬೇಡ ಸರ್ ಇದು ಬೇಡ ಅನಿಸಿದಾಗ ನೀಟಾಗಿ ಅಲ್ಲೇ ಎಡಿಟ್ ಮಾಡಿಬಿಡ್ತಾರೆ. ಅದು ಭಾಳ ಚೆನ್ನಾಗಿತ್ತು. ಯಾಕಂದರೆ ನಾವು ಎಡಿಟೆಡ್ ಸ್ಕ್ರಿಪ್ಟೇ ಮಾಡೋಕ್ಕಾಗಲ್ಲ. ಹೌದು, ಸ್ಕ್ರಿಪ್ಟ್ ಬರೆದ ಮೇಲೆ ಓದ್ಮೇಲೆ ಇದು ಬೇಕಾ ಅನ್ಬೇಕಾರೆ ಅವಾಗ ತೆಗೆದಾಕ್ಬಿಡೋಣ. ಆಮೇಲೆ ತೆಗೆದುಬಿಟ್ಟು ಈಗ ಅದು ಇರಬೇಕಾಗಿತ್ತು ಸರ್, ಅದು ಆ ಥರ ಮಾಡಬಾರ್ದು. ಅದು ಐ ಥಿಂಕ್ ಅದು ಆಗಿನ ಸ್ಕೂಲ್ ಉದಯ್ ಶಂಕರ್ ಅಪ್ಪಾಜಿ ಅವಾಗೆಲ್ಲ ಅವರೆಲ್ಲ ಹಂಗೆ ಮಾಡೋರು. ಐ ಕ್ಯಾನ್ ಫೈಂಡ್ ದಟ್ ಸ್ಕೂಲ್ ಇನ್ ಅ ನ್ಯೂ ಸ್ಟೈಲ್. ಬಟ್ ಇವಾಗ ಹೆಂಗಂದರೆ ಓಲ್ಡ್ ಸ್ಟೈಲ್ ಅದು ಇನ್ ಪ್ರೆಸೆಂಟ್ ಜನ್ರೇಷನ್, ಅದನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಎಷ್ಟು ಬೇಕು ಇವಾಗಿನ ಜನ ಏನು ಕೇಳ್ತಾರೆ, ಏನು ಬಯಸ್ತಾರೆ ಅನ್ನೋದು ಐ ಥಿಂಕ್ ಇವತ್ತಿನ ಜನ ತುಂಬ ಸೂಕ್ಷ್ಮ ಆಗಿಬಿಟ್ಟಿದೆ. ಒಂದೊಂದು ಸೀನು ಕೂಡ ಅಬ್ಸರ್ವ್ ಮಾಡೋಷ್ಟು ಆಗಿದ್ದಾರೆ. ಹೀಗೆ ಅವರು ಅಲ್ಲಿ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಇಬ್ಬರು ಆ ಜನ್ಮ ಗೆಳೆಯರು, ಜನ್ಮಾಂತರದ ಫ್ರಾಡ್ಗಳು ಇಬ್ಬರು. ಅದನ್ನು ಅಷ್ಟು ಚೆನ್ನಾಗಿ ಮಿಟಿಕ್ಯುಲಸ್ ಆಗಿ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಕೊಂಬಿಟ್ಟಾರೆ, ಮೈಗೆ ಹಾಕ್ಕೊಂಬಿಟ್ಟಿದ್ದಾರೆ. ಅವರು ಡಬ್ಬಿಂಗ್ ಮಾಡಿದ್ರು ಅಂತ ಇವ್ರ ಕ್ಯಾರೆಕ್ಟರ್ ಇರ್ತದು, ಇವರು ಡಬ್ಬಿಂಗ್ ಮಾಡಿದ್ದಾರೆ ಅಂತ ಅವ್ರ ಕ್ಯಾರೆಕ್ಟರ್ ಇರ್ತದೆ. ಅದು ಡಬ್ಬಿಂಗೇ ಒಂಥರ ನನಗೆ ಶೂಟಿಂಗ್ ಥರ ಅನ್ಸ್ಬಿಟ್ಟು ನಿಜವಲ್ವ. ತುಂಬ ಮಜಾ ತಗೊಂಡ್ರು. ಅಂದರೆ ನಾರ್ಮಲಿ ಶಿವಣ್ಣ ತುಂಬ ಫಾಸ್ಟ್, ಒಂದು 10-12 ಅವರ್ಸ್ ಹಾಕೋಣ ಒಂದು ಫಿಲ್ಮ್ಗೆ. ಮೋಸ್ಟ್ಲಿ ರೀಲ್ ಮೆಮೊರಿ ತುಂಬ ಚೆನ್ನಾಗಿರೋದ್ರಿಂದ ರೀಲೇ ಹೊಡೆದು ಬಿಡ್ತಾರೆ. ನೋಡೋದು ಒಂದು ನಾಳೆ ಮಾಡ್ತೀನಿ ರೀ ಇದರಲ್ಲಿ ಏನೋ ಸ್ಪೆಷಲ್ ಇದೆ, ಒಂದು ಬೇಸ್ ಟ್ರೈ ಮಾಡೋದು. ಇನ್ನೊಂದು ಕಡೆ ಹ್ಯೂಮರ್ ಎಲ್ಲೆಲ್ಲಿ ತಮಾಷೆ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಒಂಥರ ಕ್ಲಾರಿಟಿ ಬೇರೆ ಥರದ್ದೇನೋ ಟ್ರೈ ಮಾಡೋದು. ಮಜಾ ತಗೊಂಡು ಮಾಡಿದ್ರು. ಅವರು ಅಷ್ಟೇ ಮದ್ರಾಸಿಗೆ ಕರೆಸಿ ಡಬ್ಬಿಂಗ್ ಮಾಡೋರು, ಪುರ್ಸೊತ್ತಿದ್ದಾಗೆಲ್ಲ ಡಬ್ಬಿಂಗ್ ಮಾಡೋಣ. ಸೊ ಅಲ್ಲಿ ಡಬ್ಬಿಂಗು ಪ್ಲಸ್ಸು ಚಿತ್ರೀಕರಣ ಎಲ್ಲ ಕಡೆ ಕಾಪಾಡಿದ್ದು ಇವ್ರ ಎಕ್ಸ್ಪೀರಿಯನ್ಸು. ಮತ್ತು ಈ ಸರ್ದು ಪ್ರಭು ಸರ್ದು ದೋಸ್ತಿ. ಅವ್ರು ಬೇರೆ ಬಾಯ್ ಬಿಟ್ಟು ಹೇಳ್ಬಿಟ್ರು, ಶಿವಣ್ಣ ಸರ್ ಒಂದೇ ಒಂದು ಸತಿ ನಾನು ಒಳ್ಳೆ ಹುಡುಗ ಅಂದರೆ ಸಾಕಪ್ಪ ಅಂದ್ರು ಸರ್ ಕೊನೆಗೂ. ಇಲ್ಲ ಈಸ್ ಆಲ್ವೇಸ್ ಸ್ಟಾರ್ಟಿಂಗ್ ಇಂದ ಐ ಥಿಂಕ್. ಸೊ ಐ ಥಿಂಕ್ ಓವರ್ ಆಲ್ ಇಟ್ಸ್ ವೆರಿ ಕಂಫರ್ಟಬಲ್. ಒಂದು ಕಂಫರ್ಟ್ ಝೋನ್ ಆದರೂ ಕಷ್ಟ. ಸರ್